ಭಾರತದ 18ನೇ ಶತಮಾನದ ಕಾಲದಲ್ಲಿ ಗಂಡು ಸತ್ತು ಹೋದರೆ ಹೆಂಡತಿಗೆ ತಲೆ ಕೂದಲು ತೆಗೆಯಲಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ತುಂಬಾ ವಯಸ್ಸಾದವರ ಜೊತೆ ಮದುವೆ ಮಾಡಲಾಗುತ್ತಿತ್ತು. ಗಂಡು ಸತ್ತು ಹೋದರೆ ಆ ಚಿತೆಯಲ್ಲಿ ಜೀವಂತವಾಗಿ ದಹನೆ ಮಾಡಲಾಗುತ್ತಿತ್ತು. ಹೀಗೆ ಪರಿಶೋಷಣೆ ಹಿಂಸೆಗಳು ತುಂಬಿ ಹೋಗಿದ ಕಾಲದಲ್ಲಿ ದಲಿತ ಕುಟುಂಬದಲ್ಲಿ ಒಬ್ಬಳು ಧೈರ್ಯಶಾಲಿ ಮಗಳ ಜನನವಾಯಿತು. ಅವರ ಹೆಸರು ಸಾವಿತ್ರಿಬಾಯಿ. ಅವರು ಎಲ್ಲ ತರಹದ ಹುಡುಗಿಯರ ತರ ಇರಲಿಲ್ಲ. ಅವರಿಗೆ ಓದುವುದು ಬರೆಯುವುದು ಎಂದರೆ ತುಂಬಾ ಇಷ್ಟ. ನನ್ನ ವಿಡಿಯೋಯನ್ನು ವೀಕ್ಷಿಸುತ್ತಿರುವ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ವೇದಿಕಾ ಸಾಗರ್ ಕದಂ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆ ಗಳತುಗ. ಸಾವಿತ್ರಿಬಾಯಿ ಅವರು ಜನವರಿ 3, 1831ರಲ್ಲಿ ಮಹಾರಾಷ್ಟ್ರದ ನಯಗಾವ ಗ್ರಾಮದಲ್ಲಿ ಜನಿಸಿದರು. ಇವರು ಭಾರತದ ಮೊದಲ ಮಹಿಳಾ ಶಿಕ್ಷಕ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಇವರ ಪತಿ ಜ್ಯೋತಿಬಾ ಫುಲೆ ಅವರ ಬೆಂಬಲದೊಂದಿಗೆ ಇವರು ಹೆಣ್ಣು ಮಕ್ಕಳ ಶಿಕ್ಷಣ, ಜಾತಿ ಮತ್ತು ಲಿಂಗ ತಾರತಮ್ಯದ ವಿರುದ್ಧ ಹೋರಾಟ ಮತ್ತು ಮಹಿಳಾ ಸಬಲೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸಾಮಾಜಿಕವಾಗಿ ಹಿಂದುಳಿದ ಮಾಲಿ ಸಮುದಾಯದಲ್ಲಿ ಇವರ ಜನನವಾಯಿತು. ಸಾವಿತ್ರಿಬಾಯಿ ಅವರು 9ನೇ ವಯಸ್ಸಿನಲ್ಲಿ ಜ್ಯೋತಿಬಾ ಅವರೊಂದಿಗೆ ವಿವಾಹವಾದಾಗ ಅವರು ಅನಕ್ಷರಸ್ಥರಾಗಿದ್ದರು. ಸಾಮಾಜಿಕವಾಗಿ ಅಸಮಾನತೆಯನ್ನು ಹೋಗಲಾಡಿಸುವ ಶಿಕ್ಷಣದ ಶಕ್ತಿಯಲ್ಲಿ ಜ್ಯೋತಿಬಾ ಬಲವಾಗಿ ನಂಬಿಕೆ ಇಟ್ಟಿದ್ದರು. ಅವರು ತಮ್ಮ ಕುಟುಂಬದ ಆದೇಶಕ್ಕೆ ವಿರುದ್ಧವಾಗಿ ತಮ್ಮ ಹೆಂಡತಿಗೆ ಓದಲು ಮತ್ತು ಬರೆಯಲು ಕಲಿಸುವ ಮೂಲಕ ಮನೆಯಲ್ಲಿ ಕ್ರಾಂತಿಯನ್ನು ಪ್ರಾರಂಭಿಸಲು ನಿರ್ಧರಿಸಿದರು. ಜ್ಯೋತಿಬಾ ಸಾವಿತ್ರಿಬಾಯಿಯವರನ್ನು ಪುಣೆಯ ಶಿಕ್ಷಕರ ತರಬೇತಿ ಸಂಸ್ಥೆಗೆ ಸೇರಿಸಿದರು. ಮೊದಲನೆಯದು ಅಹಮದ್ ನಗರದಲ್ಲಿ ಇರುವ ಸಿಂಥಿಯಾ ಫರಾರ್ ಎಂಬ ಅಮೆರಿಕನ್ ಸಂಸ್ಥೆಗೆ, ಎರಡನೆಯದು ಕೋರ್ಸ್ ಎಂಬುದು ಪುಣೆಯ ಸಾಮಾನ್ಯ ಶಾಲೆಯಲ್ಲಿ. ತರಬೇತಿ ನಂತರ ಸಾವಿತ್ರಿಬಾಯಿಯವರು ಪುಣೆಯ ಮಹರ್ವಾಡದಲ್ಲಿ ಹೆಣ್ಣು ಮಕ್ಕಳಿಗೆ ಕಲಿಸಲು ಪ್ರಾರಂಭಿಸಿದರು. ಸಗುಣಾಬಾಯಿಯೊಂದಿಗೆ ದಂಪತಿಗಳು ಬಿಡೆವಾಡದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾರಂಭಿಸಲು ಭಾರತದ ಮೊದಲ ಮಹಿಳಾ ಶಿಕ್ಷಕ ಶಾಲೆಯನ್ನು ತೆರೆದರು. ಮೊದಲನೆಯದು 9 ಜನರು ಹುಡುಗಿಯರು ವ್ಯಾಸಂಗ ನಡೆಸಿದರು. ಕ್ರಮೇಣ ಸಂಖ್ಯೆ ಏರಿತು 25ಕ್ಕೆ ಬಂತು. ಪುಣೆಯಲ್ಲಿ 3 ಶಾಲೆಯನ್ನು ತೆರೆಯಲಾಯಿತು. ಭಾರತದಲ್ಲಿ ಒಟ್ಟು 150 ವಿದ್ಯಾರ್ಥಿಗಳ ವ್ಯಾಸಂಗ ನಡೆಸಿತ್ತು. ಸಾವಿತ್ರಿಬಾಯಿಯವರು ಶಾಲೆಗೆ ಹೋಗುವಾಗ ಅವರ ಮೈ ಮೇಲೆ ಮೊಟ್ಟೆ, ಟೊಮ್ಯಾಟೊ, ಹಸುವಿನ ಶಗಣಿ ಮತ್ತು ಕಲ್ಲು ಎಸೆಯುವ ಮೂಲಕ ಆಕ್ರಮಣ ಮಾಡಿದರು. ಆದರೂ ಜ್ಯೋತಿಬಾ ಅವರನ್ನು ತಮ್ಮ ಬ್ಯಾಗಿನಲ್ಲಿ ಹೆಚ್ಚುವರಿ ಸೀರೆಯನ್ನು ತೆಗೆದುಕೊಂಡು ಹೋಗಲು ಹೇಳಿದರು. ಆದರೆ ಕ್ರಮೇಣ ಸಾವಿತ್ರಿಬಾಯಿಯವರು ಅವರ ಅವಮಾನಗಳಿಗೆ ಪ್ರತಿಕ್ರಿಯಿಸುವ ಧೈರ್ಯವನ್ನು ಪಡೆದರು. ಅವರು, ನಿಮ್ಮ ಕೆಲಸವನ್ನು ನನಗೆ ನನ್ನ ಕೆಲಸವನ್ನು ಮುಂದುವರಿಸಲು ಸ್ಫೂರ್ತಿ ನೀಡುತ್ತದೆ. ದೇವರು ನಿಮಗೆ ಆಶೀರ್ವಾದಿಸಲಿ ಎಂದು ಹೇಳಿದರು. ಆದರೂ ಒಂದು ದಿನ ಆದಾಗ್ಯೂ ಒಬ್ಬ ಸಾವಿತ್ರಿಬಾಯಿಯವರಿಗೆ ತೊಂದರೆ ಕೊಡುವವನಿಗೆ ಅವರು ಕಪಾಳ ಮೋಕ್ಷ ಮಾಡಿದರು. ಆದರೂ ಸಾರ್ವಜನಿಕ ಗುಂಡಾಗಿರಿ ನಿಂತು ಹೋಯಿತು. ಆದಾಗ್ಯೂ ಸಾಂಪ್ರದಾಯವಾದಿಗಳು ಅವರು ದಂಪತಿಗಳಿಗೆ ತಡೆಯಲು ಮತ್ತೊಂದು ಮಾರ್ಗವನ್ನು ಕಂಡುಕೊಂಡರು. ಅದೇನೆಂದರೆ ಸಾವಿತ್ರಿಬಾಯಿ ಮತ್ತು ಜ್ಯೋತಿಬಾ ಫುಲೆ ಅವರಿಗೆ ಮನೆಯಿಂದ ಹೊರಹಾಕಲು ಜ್ಯೋತಿಬಾ ತಂದೆಯ ಮೇಲೆ ಒತ್ತಡ ಹೇರಿದರು. ಆದರೂ ಅವರು ಹೇಳಿದರು, ಅವರ ಪವಿತ್ರ ಗ್ರಂಥಗಳಲ್ಲಿ ಬರೆದಿರುವಂತೆ ಹಿರಿಮೇಳದ ಜಾತಿಗಳ ಮಕ್ಕಳಿಗೆ ಕಲಿಸುವುದು ಪಾಪ ಅಲ್ಲವೇ ಎಂದು ಹೇಳಿದಾಗ ಸಾವಿತ್ರಿಬಾಯಿಯವರು ಮತ್ತು ಜ್ಯೋತಿಬಾ ಅವರು 1849ರಲ್ಲಿ ಮನೆಯನ್ನು ತ್ಯಜಿಸಿದರು. ಅವರು ಬೀದಿಯಲ್ಲಿ ಹೋಗುವಾಗ ಅವರ ಗೆಳೆಯರಾದ ಉಸ್ಮಾನ್ ಶೇಖ್ ಅವರ ಕುಟುಂಬದಲ್ಲಿ ಕಲ್ಪಿಸಿದರು. ಅಲ್ಲಿ ಅವರ ಫಾತಿಮಾ ಬೇಗಂ ಶೇಖ್ ಎಂಬುದು ಅಕ್ಷರಸ್ಥರಾಗಿದ್ದರು. ಅವರು ಜ್ಯೋತಿಬಾ ಅವರ ಸಹೋದರರಾಗಿದ್ದರು. ಅವರಿಗೆ ಶಿಕ್ಷಕರ ತರಬೇತಿ ಸಂಸ್ಥೆಗೆ ಕಾರ್ಯಕ್ರಮಕ್ಕೆ ಹೋದರು. ಅಲ್ಲಿ ಅವರು ಭಾರತದ ಮುಸ್ಲಿಂ ಮಹಿಳಾ ಎಂದು ಪ್ರಥಮ ಶಿಕ್ಷಕಿ ಎಂದು ಆದರು ಫಾತಿಮಾ ಅವರು. ನಂತರ ಅವರು ಫಾತಿಮಾ ಬೇಗಂ ಶೇಖ್ ಅವರ ಮನೆಯಲ್ಲಿ ದಂಪತಿಗಳನ್ನು ಶಾಲೆಯನ್ನು ತೆರೆದರು. 1897ರಲ್ಲಿ ಮಹಾರಾಷ್ಟ್ರ ಪ್ಲೇಗಿನಿಂದ ಬಳಸುತ್ತಿದ್ದಾಗ ಸಾವಿತ್ರಿಬಾಯಿ ಅವರ ಮಗ ವೈದ್ಯರಾಗಿದ್ದ ಕಾರಣ ಅವರು ಅವರ ರೋಗಿಗಳ ಸೇವೆಯಲ್ಲಿ ತಮ್ಮ ಜೀವನವನ್ನು ಮುಕ್ತಿ ಕೊಟ್ಟರು. ಅವರು ದಿನಾಲು 2,000 ಮಕ್ಕಳಿಗೆ ಉಚಿತವಾಗಿ ಊಟ ನೀಡುತ್ತಿದ್ದರು.
ಪ್ರತಿ ವರ್ಷ ಮಹಾರಾಷ್ಟ್ರದಲ್ಲಿ ಅಥವಾ ಭಾರತ